ಅಪಘಾತದ ತಾಣವಾಗಿದ್ದ ಆಲದಕಟ್ಟೆ ಮತ್ತು ಸಾಲ್ಕಟ್ಟೆ ಕ್ರಾಸ್. ರಸ್ತೆಗೆ ತಾತ್ಕಾಲಿಕ ಟ್ಯಾಪ್ ಹಾಕಲು ಮುಂದಾದ ಅಧಿಕಾರಿಗಳು. ಗಾಡಿಗಳ ಕೀ ಕಿತ್ತುಕೊಂಡು ಕಾಮಗಾರಿ ತಡೆದು ಜನರ ಆಕ್ರೋಶ. ಎಸ್ ವೀಕ್ಷಕ, ಚಿಕ್ಕನಾಯಕನಹಳ್ಳಿಯ ಆಲದಕಟ್ಟೆ ಮತ್ತು ಸಾಲ್ಕಟ್ಟೆ ಕ್ರಾಸ್ ಅಪಘಾತದ ತಾಣವಾಗಿ ಬದಲಾಗ್ತಿದ್ದು ಸಾವು ನೋವುಗಳು ಸಂಭವಿಸುತ್ತಿವೆ. ಇದೇ ಕಾರಣಕ್ಕೆ ನಿಮ್ಮ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಗಳನ್ನ ಬಿತ್ತರಿಸಿತ್ತು. ರಸ್ತೆ ಅಗಲೀಕರಣಗೊಳಿಸಿ ಇಲ್ಲವೇ ತಿರುವಿನ ಬಗ್ಗೆ ಬೋರ್ಡ್ ಹಾಕಿ, ಎರಡು ಕಡೆಗಳಲ್ಲಿ ಬೆಳೆದಿರುವ ಗಿಡಗಳನ್ನ ಕತ್ತರಿಸಿ ಅಪಘಾತ ತಡೆಯುವಂತೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿತ್ತು. ಆದ್ರೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರು. ಇದೇ ಕಾರಣಕ್ಕೆ ಮೊನ್ನೆ ಕೆಎಸ್ಆರ್ಟಿಸಿ ಬಸ್ ಪಲ್ಟಿ ಹೊಡೆದಿತ್ತು. ನಿನ್ನೆ ಗಾಡಿಯೊಂದು ಹಳ್ಳಕ್ಕೆ ಬಿದ್ದಿತ್ತು. ಈ ರಸ್ತೆಯ ಅವೈಜ್ಞಾನಿಕವಾಗಿ ನಿರ್ಮಿಸಿರುವುದು ಅಪಘಾತಕ್ಕೆ ಕಾರಣ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ರು. ಇದೇ ಕಾರಣಕ್ಕೆ ಇಂದು ರಸ್ತೆನ ಸರಿಪಡಿಸಲು ಮುಂದಾದ ಅಧಿಕಾರಿಗಳನ್ನ ತಡೆದು ನೀವು ಬರೀ ಟ್ಯಾಪೆ ಹಾಕೋ ಕೆಲಸ ಮಾಡ್ತೀರಾ ಎಂದು ಕಾಮಗಾರಿ ತಡೆದು ವಾಪಸ್ ಕಳಿಸಿರುವ ಘಟನೆ ನಡೆಯಿತು. ಹೌದು, ಇನ್ನು ಆಲದಕಟ್ಟೆಯಿಂದ ಸಾಲ್ಕಟ್ಟೆ ಕ್ರಾಸ್ ವರೆಗೂ ರಸ್ತೆ ಅವೈಜ್ಞಾನಿಕ ಕಾಮಗಾರಿಯಿಂದ ಕೂಡಿದೆ. ರಸ್ತೆ ಸರಿಪಡಿಸುವಂತೆ ಸಂಚರಿಸುವ ವಾಹನ ಸವಾರರು, ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ರು ಕೂಡ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ತಿರ್ಲಿಲ್ಲ. ಆದ್ರೆ ನಿನ್ನೆ ಆದ ಅಪಘಾತದಿಂದಾಗಿ ಇಂದು ಅಧಿಕಾರಿಗಳು ಜೆಸಿಬಿ ಮತ್ತು ಬುಲ್ಡೋಸರ್ ತಂದು ರಸ್ತೆಗೆ ತಾತ್ಕಾಲಿಕವಾಗಿ ಜಲ್ಲಿ ಹಾಕಿ ಗುಂಡಿಗಳನ್ನ ಮುಚ್ಚಲು ಮುಂದಾದ್ರು. ಇದನ್ನ ಕಂಡ ಸಾರ್ವಜನಿಕರು ಕೆಲಸ ಮಾಡುತ್ತಿದ್ದವರನ್ನ ತಡೆದು ಗಾಡಿಗಳ ಕೀಗಳನ್ನ ಕಿತ್ಕೊಂಡು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇದೇ ವೇಳೆ ಸಾರ್ವಜನಿಕರು ಮಾತನಾಡಿ, ಈ ಜಾಗದಲ್ಲಿ ಇದುವರೆಗೂ 25 ಜನ ಸಾವನ್ನಪ್ಪಿದ್ದಾರೆ. ವಾರದಲ್ಲಿ ಕನಿಷ್ಠ ಪಕ್ಷ 4 ರಿಂದ 5 ಅಪಘಾತಗಳು ಸಂಭವಿಸುತ್ತಲೇ ಇವೆ. ಆದ್ರೆ ಅಧಿಕಾರಿಗಳು ಸರಿಯಾದ ಕಾಮಗಾರಿ ಮಾಡದೆ ಟ್ಯಾಪೆ ಹಾಕುವಂತ ಕೆಲಸ ಮಾಡ್ತಿದ್ದಾರೆ. ಇಂತಹ ತಾತ್ಕಾಲಿಕ ಕಾಮಗಾರಿ ನಮಗೆ ಬೇಡವೇ ಬೇಡ ಎಂದು ಕಿಡಿಕಾರಿದರು. 25 ವೆಹಿಕಲ್ ಬಿದ್ದಿದೆ. 20 ವೆಹಿಕಲ್ ಬಿದ್ದು ಸುಮಾರು ಜನ ಕೇಳೋದು, ಯಾರು ಸಹ ಇಲ್ಲಿ ಎತ್ತಕ್ಕೆ ಬತ್ತಕ್ಕೆ ಬರಲ್ಲ. ನಾವು ಸುಮಾರು ಜನನ ಎಳೆದು ಹಾಕಿ ನಾವೆಲ್ಲ ಇದು ಮಾಡಿದೀವಿ. ಎಷ್ಟೋ ಜನ, ಸಾವಿರಾರು ಜನ ಲಕ್ಷಾಂತರ ರೂಪಾಯಿ ದುಡ್ಡನ್ನ ವ್ಯಯ ಮಾಡ್ಕೊಂಡಿದ್ದಾರೆ. ವೆಹಿಕಲ್ಗಳು ಹಾಳಾಗಿದ್ದಾವೆ. ಟೊಮೆಟೊ ಲೋಡು, ದಾಳಿಂಬೆ ಲೋಡುಗಳು ಎಲ್ಲ ಬಿದ್ದು ಒಂದಿವಾನ ಆಗಿದೆ. ಲಕ್ಷಾಂತರ ರೂಪಾಯಿ ಲಾಸ್ ಆಗಿದೆ. ಅದರಿಂದ ಈ ರೋಡ್ನ ಈ ತರ ನಮಗೆ ಮಾಡೋದು ಬೇಕಾಗಿಲ್ಲ. ಯಾವುದೇ ಕಾರಣಕ್ಕೂ ನಾವು ಮಾಡೋದಕ್ಕೆ ರೋಡ್ ಬಿಡೋದಿಲ್ಲ. ಖಂಡಿತವಾಗೂ ಈ ರೋಡನ್ನ ಕಿತ್ತೆ ನಮಗೆ ರೋಡನ್ನ ಕಿತ್ತು ಖಂಡಿತವಾಗಿ ರೋಡನ್ನ ಕಿತ್ತು ಮಾಡಲಿ. ಇಲ್ಲ ಮಾಡೋದು ಬೇಡ. ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ರೋಡನ್ನ ತಡಿತೀವಿ. ಇದು ಈ ರೋಡಲ್ಲಿ 21 ವೆಹಿಕಲ್ ಆಕ್ಸಿಡೆಂಟ್ ಆಗಿದೆ. ಸುಮಾರು ಜನ ಪ್ರಾಣನೂ ಹೋಗಿದೆ. ಹೌದು. ಈಗ ಇವತ್ತು ಕಾಮಗಾರಿ ಮಾಡಕ್ ಬಂದಿದ್ದಾರೆ. ಏನಾದ್ರು ಜಲ್ಲಿ ಆಗ್ತಾ ಇದ್ದಾರೆ. ಏನ್ ಹೇಳ್ತಾರೆ ಇದು ಸರ್? ಇದಕ್ಕೆ ಏನ್ ಗೊತ್ತಾ ಸರ್, ಅದು ಕಣ್ಣು ಒರೆಸುವ ತಂತ್ರ ಇದು ತಂತ್ರ. ಅವತ್ತು ಅಲ್ಲಿ ಮಾವಿನ ಹಣ್ಣಿಂದ ಲೋಡ್ ಇತ್ತು, ಅದನ್ನ ಆಕ್ಸಿಡೆಂಟ್ ಮಾಡಿದ್ರು. ದಾಳಿಂಬೆ ಲೋಡ್ ಬಿತ್ತು, ಸೀಬಿಕಾಯಿ ಲೋಡ್ ಬಿತ್ತು. ಒಂದು ಲಕ್ಷಾಂತರ ರೂಪಾಯಿ ಲಾಸ್ ಆಯ್ತು. ಕಣ್ಣೀರಿಟ್ಟಿದ್ದಾರೆ. ಅದನ್ನೆಲ್ಲ ರಕ್ಷಣೆ ಮಾಡಕ್ಕೆ ಯಾರ ಕೈಲೂ ಆಗ್ಲಿಲ್ಲ. ಆದ್ರಿಂದ ಈ ತರ ಆಯಿಲ್ ಗಾಡಿ ಬಿತ್ತು. ನೆನ್ನೆ ಒಬ್ಬ ಡ್ರೈವರ್ ಬಿದ್ದಿದ್ದಾನೆ. ಅವನ್ ಎತ್ತಕ್ಕೂ ಯಾರು ಇಲ್ಲ. ನಾನು ಇಲ್ಲಿರೋ ಹೊತ್ತಿಗೆ ಎತ್ತಿ ಅವನ ಜೀವ ಉಳಿಸಿ ಹಾಸ್ಪಿಟ್ಲಿಗೆ ಹಾಕಿ ಅವನ ರಕ್ಷಣೆ ಮಾಡಿದೀವಿ. ಆದ್ರಿಂದ ಈ ರೋಡನ್ನ ಈ ತರ ಮಾಡೋದು ನಮಗೆ ಸರಿ ಇಲ್ಲ. ಯಾವ ತರ ಮಾಡಬೇಕು ಅಂತ ನಮ್ಗೆ ಸರ್ ಇದು ಕಿತ್ತೇ ಮಾಡ್ಬೇಕು. ಕಿತ್ತು ಹೊಸದಾಗಿ ರೋಡ್ ಮಾಡ್ಬೇಕು. ಕಿತ್ತು ಮಾಡ್ಲಿ. ಇದು ಪೂರ್ತಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಆಲದಕಟ್ಟೆ ಮತ್ತು ಸಾಲ್ಕಟ್ಟೆ ರಸ್ತೆಯನ್ನ ಸರಿಪಡಿಸಬೇಕು. ಈ ರಸ್ತೆಯಲ್ಲಿ ಒಂದರ ಮೇಲೊಂದು ಅಪಘಾತಗಳು ಸಂಭವಿಸಿ ಸಾವು ನೋವುಗಳಾಗ್ತಿವೆ. ಆದ್ರೆ ಅಧಿಕಾರಿಗಳು ಅವೈಜ್ಞಾನಿಕ ಕಾಮಗಾರಿ ಮಾಡಿ ಟ್ಯಾಪೆ ಹಚ್ಚೋ ಕೆಲಸ ಮಾಡ್ತಿರೋದು ಸರಿಯಲ್ಲ. ಅಧಿಕಾರಿಗಳ ವಿರುದ್ಧ ಈಗ ಕೆಲವು ಗ್ರಾಮಸ್ಥರು ಕಿಡಿಕಾರ್ತಿದ್ದಾರೆ. ಮುಂದೆ ಗ್ರಾಮಗಳೇ ಬಂದು ಪ್ರತಿಭಟನೆ ನಡೆಸಬಹುದು. ಚೇತನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.